ಮೀಟ್ ಆಗಿಲ್ಲ, ಒಂದ್ ಬಿಸಿ ಇದು ಒಪ್ಕೊಳ್ಳೋಣ. ನೀವೇನಾದ್ರೂ ಸಂಪರ್ಕ ಮಾಡಕ್ ಟ್ರೈ ಮಾಡೋದ್ರ ಏನು ಅಂತ? ಸರ್ ನಾನು ಸಂಪರ್ಕ ಮಾಡಕ್ ಟ್ರೈ ಮಾಡಿರ್ಲಿಲ್ಲ. ಒಂದು ದೇವಸ್ಥಾನಕ್ಕೆ ಹೋಗಿರ್ತೀನಿ ನಾನು, ಮಾದೇಶ್ವರನ ಬೆಟ್ಟಕ್ಕೆ. ಓಕೆ. ಅದು ಗಿಲ್ಲಿ ಹೆಸರಲ್ಲಿ ಒಂದು ಚಿನ್ನ ತೇರು ಎಳ್ಸಿರ್ತೀವಿ ನಾವು. ಓಕೆ. ಅದು ಗೆದ್ದು ಬಂದ್ರೆ ಅನ್ಬಿಟ್ಟು ಒಂದು ಚಿನ್ನ ತೇರು ಎಳ್ಸಿರ್ತೀವಿ. ಅವಾಗ ಬೆಟ್ಟದಲ್ಲಿ ಹೋಗಿರ್ಬೇಕಾದ್ರೆ ಒಂದು ಫೋನ್ ಕರೆ ಬರುತ್ತೆ ನನಗೆ, ವಾಟ್ಸ್ಆಪ್ ಕಾಲ್. ಸರಿ ಆಯ್ತು, ರಿಸೀವ್ ಮಾಡ್ತೀನಿ. ಯಾವ್ದೋ 11 ನಂಬರ್ ಅಂದ್ಬಿಟ್ಟು ನಾನು ರಿಸೀವ್ ಮಾಡ್ತೀನಿ. ಗಿಲ್ಲಿ ಅಣ್ಣ ಫೋನ್ ಮಾಡ್ತಾ ಮಾತಾಡ್ಬೇಕಂತ ನಿಮ್ಮ ಹತ್ರ ಅಂತ ಕೇಳ್ತಾರೆ. ಸರಿ ಆಯ್ತು ಕೊಡ್ರಿ ಅಂತ ನಾನು ಹೇಳ್ತೀನಿ. ಗಿಲ್ಲಿ ಫೋನ್ ಮಾಡ್ಬಿಟ್ಟು ಅಣ್ಣ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಪ್ಪ, ನಾನು ಬೆಟ್ಟಕ್ಕೆ ಬಂದಿದ್ದೀನಿ ಅಂತ. ಅಣ್ಣ ಮೀಟ್ ಆಗ್ಬೇಕಿತ್ತು ನಿಮ್ಮನ್ನ ಅಂತ ಕೇಳ್ತಾರೆ. ಇಲ್ಲ ನಾನು ದೇವಸ್ಥಾನದಲ್ಲಿ ಇದ್ದೀನಿ, ಬಂದ್ ನಾನು ಫೋನ್ ಮಾಡ್ತೀನಿ, ಇದೇ ನಂಬರ್ ಅಂತ ನಾನು ಕೇಳ್ತೀನಿ, ಸೇವ್ ಮಾಡ್ಕೊಳ್ಳಿ ಅಂತಾರೆ. ಆಯ್ತು, ನಾನು ನಂಬರ್ ಸೇವ್ ಮಾಡ್ಕೊಂತೀನಿ. ಬೆಟ್ಟದಿಂದ ಬರ್ತೀನಿ ನಾನು. ಅವ್ರಿಗೋಸ್ಕರ ನಾವು ಚಿನ್ನ ತೇರು ಎಳ್ಸಕ್ ಹೋಗಿರ್ತೇವೆ ಬೆಟ್ಟಕ್ಕೆ. ಅಲ್ಲಿಂದ ಬರ್ತೀವಿ, ಬೆಟ್ಟದಿಂದ ಬರ್ತೀವಿ, ಫೋನ್ ಮಾಡ್ತೀವಿ, ಫೋನ್ ಹೋಗಲ್ಲ. ಮತ್ತೆ ವಾಟ್ಸ್ಆಪ್ ಕಾಲ್ ಮಾಡ್ತೀನಿ, ಅವ್ರ ಅಣ್ಣ ರಿಸೀವ್ ಮಾಡ್ತಾರೆ. ನಾನು ಪ್ರಸಾದ ತಂದಿದ್ದೀನಿ ದೇವಸ್ಥಾನದಿಂದ, ಪ್ರಸಾದ ಕೊಡ್ಬೇಕು, ಎಲ್ಲಿಗೆ ಬರ್ಬೇಕು ಅಂತ ನಾನು ಕೇಳ್ತೀನಿ ಅವ್ರಿಗೆ. ಅವ್ರ ಅಣ್ಣ ಇದಿಲ್ಲ, ನಾವು ಬೆಂಗಳೂರಲ್ಲಿ ಇದೀವಿ ಅಂತ ಹೇಳ್ತಾರೆ. ಅಣ್ಣ ನಾನು ಬೆಂಗಳೂರಲ್ಲೇ ಇರೋದು ಅಂತ ನಾನು ಹೇಳ್ತೀನಿ. ಅದಕ್ಕೆ ಅವ್ರಿದ್ದು ಇಲ್ಲ ಶೂಟಿಂಗ್ ಅಲ್ಲಿ ಬಿಸಿ ಇದಾರೆ, ಬಂದ್ಮೇಲೆ ಕಾಲ್ ಮಾಡಿಸ್ತೀನಿ ಅಂತಾರೆ. ಒಂದು ದೇವ್ರ ಪ್ರಸಾದ ಇಸ್ಕೊಂಡು ಹೋಗಷ್ಟು ನಿಮ್ಗೆ ಬೆಲೆ ಇಲ್ವಾ ಸರ್? ದೇವ್ರ ಪ್ರಸಾದಕ್ಕೂ ಬೆಲೆ ಇಲ್ವಾ? ಅಲ್ಲ ಅದೆಲ್ಲ ಅಷ್ಟ ಅಥವಾ ಮತ್ತೆ ಟ್ರೈ ಏನಕ್ಕೆ ಮಾಡ್ತೀರಾ ಸರ್? ಅವರೇ ಒಂದು ಬಂದಿದ ತಕ್ಷಣ ನಾನು ಕಾಲ್ ಮಾಡಿಸ್ತೀನಿ ಅಂತ ಅಂದ್ಮೇಲೆ ಮತ್ತೆ ನಾವ್ ಹೆಂಗ್ ಸರ್ ಮೈ ಮೇಲ್ ಮಾಡ್ತಾರ ಸರ್? ಅದಕ್ಕೆ ನಾನು ಮಾತಾಡ್ತೀನಿ. ನಾನು ಫೋನ್ ಮಾಡ್ಲಿಲ್ಲ, ಮತ್ತೆ ಮಾಡಕ್ ಹೋಗಿಲ್ಲ, ಮತ್ತೆ ನಾನು ಮಾಡಕ್ ಹೋಗಿಲ್ಲ. ಅವ್ರ ಕಡೆಯಿಂದ ಏನು ರಿಪ್ಲೈ ಬಂದಿಲ್ಲ ನನಗೆ, ನಾನು ಫೋನ್ ಮಾಡಕ್ ಹೋಗ್ಲಿಲ್ಲ. ಅಂದ್ರೆ ಅವತ್ತೇ ಲಾಸ್ಟ್. ಇವತ್ತವರೆಗೂ ಒಂದು ಫೋನ್ ಮಾಡಿಲ್ಲ ನನಗೆ. ಬೇರೆ ಯಾರು ಅವ್ರ ಕಡೆಯಿಂದ ಯಾವ್ದೋ ಕಾಲ್ ಬಂದಿಲ್ಲ ಸರ್, ನನ್ಗೆ ಯಾವ್ದೋ ಕಾಲ್ ಬಂದಿಲ್ಲ. ಇವತ್ತು ನಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡಿ ಅವ್ರದ್ದು ಒಂದೇ, ನಾನು ಫೋನ್ ಮಾಡಿರೋದು, ಅವ್ರು ಫೋನ್ ಮಾಡಿರೋದು ಒಂದೇ ಇರೋದು ನಂಬರ್. ನನ್ಗೆ ಯಾವ ಕಾಲು ಬಂದಿಲ್ಲ. ಇವಾಗ ಅದೇ ಅವ್ರು ಗಿಲ್ಲಿ ಏನ್ ಮರ್ತಿದ್ದಾರೆ ಅಂತನಾ ಅಥವಾ ಏನ್ ಮೀಟ್ ಆಗ್ಬಾರ್ದು ಅಂತ ಏನಾರು ಇದಾರೆ? ಸರ್ ಅವರು ಮರ್ತಿದಾರೆ ಅನ್ನೋಕಿನ ಜನಗಳ ಅಭಿಮಾನಿಗಳನ್ನ ಮರ್ತೋಗ್ಬಿಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಬೇಕಾದವ್ರ ಹತ್ರ ಮೀಟ್ ಆಗ್ಬಿಡ್ತಾ ಇದ್ದಾರೆ. ಫಸ್ಟ್ ನೀವು ಅಭಿಮಾನಿಗಳು ಸಂಪಾದನೆ ಮಾಡಿ, ಅಂತ 100 ಜನ ಬೇಕಾದ್ರೆ ಮೀಟ್ ಆಗ್ಬೋದು. ನೀವು ನಮ್ ಕರ್ನಾಟಕದ ಜನತೆ ಸಂಪಾದನೆ ಮಾಡ್ಕೊಂಡ್ರೆ ಅಂತ 100 ಜನ ಬೇಕಾದ್ರೆ ಮೀಟ್ ಆಗುತ್ತೆ. ನಾವು ಅಭಿಮಾನಿಗಳೇ ಸಾಕಲ್ವಾ ಸರ್ ಅವ್ರು ಕಾಪಾಡ್ಕೊಳ್ಳೋದಕ್ಕೆ? ಅಂತವ್ನೇ ಉಳಿಸ್ಕೋತಿಲ್ಲ ಅಂತಂದ್ರೆ ಎಲ್ಲಿಂದ ಸರ್ ನೀವು ಬೆಳಿತೀರಾ? ಹೇಳಿ. ಅದೇ ಈಗ ಮಾತಾಡ್ತಾ ಹೇಳ್ತೀರಿ ನೀವು ಬೇಕಾದವ್ರು ಮೀಟ್ ಆಗ್ತೀರಿ ಅಂತ, ನೇರವಾಗಿ ಹೇಳ್ಬಿಡಿ ಏನಾಗ್ತಿದೆ, ಯಾರ್ಯಾರು ಮೀಟ್ ಆಗ್ತೀರಿ. ಆಮೇಲೆ ಪ್ರತಿಯೊಂದ್ರು ಹೇಳ್ಕೊಳ್ಳಿ, ಇವತ್ತು ಯಾರೇ ಮೀಟ್ ಆಗ್ಬೇಕಾದ್ರೆ ಅವ್ರು ದುಡ್ಡಿರೋನೇ ಮೀಟ್ ಆಗ್ತಿದ್ದಾರೆ. ನಮ್ಮ ಅಭಿಮಾನಿಗಳನ್ನ ಯಾರು ಮೀಟ್ ಆಗ್ತಾ ಇಲ್ವಲ್ಲ ಸರ್? ಸರಿ, ನಾವ್ ಅವ್ರಿಗೋಸ್ಕರ ಎಷ್ಟು ಜನ ಡೇಟಾ ಹೊಡ್ಸ್ಕೊಂಡಿದೀವಿ ಸರ್ ನಾವು. ಫಸ್ಟ್ ನಾನು ಹೊಡ್ಸ್ಕೊಂಡೆ, ನನ್ನ ನೋಡಿ 10 ಜನ ಹೊಡ್ಸಿದಾರೆ ಇವತ್ತು. ಅಂತವ್ರ ಒಬ್ಬರು ಮೀಟ್ ಮಾಡಿದೀರಾ ನೀವು? ಅಂತವ್ರನ್ನೊಬ್ಬರು ಮೀಟ್ ಮಾಡಿದಿರ? ಇವಾಗ ಎಷ್ಟು ಜನ ಮೀಟ್ ಮಾಡ್ತಾರೆ? ಅವ್ರೊಬ್ರು ಒಂದು ಪ್ರಚಾರ ಮಾಡಿದ್ರ, ಇಲ್ಲ ನಿಮ್ದೊಂದು ಟ್ಯಾಟು ಹೊಡ್ಸ್ಕೊಂಡವ್ರ? ನಮ್ಮ ಅಭಿಮಾನಿಗಳು ಸರ್ ಹೊಡ್ಸ್ಕೊಂಡಿರೋದು. ಫಸ್ಟ್ ನೀವು ಪ್ರಾಮಾಣಿಕತೆ ಕೊಡ್ಬೇಕು ಅಂತಂದ್ರೆ ಫಸ್ಟ್ ಅಭಿಮಾನಿಗಳು ಕೊಡಿ, ಚೆನ್ನಾಗ್ ಬೆಳಿತೀರ ನೀವು. ನೀವು ಅದನ್ನೇ ಮಾಡ್ತಾ ಇಲ್ವಲ್ಲ ಇಲ್ಲಿ. ಅಲ್ಲ, ಒಂದು ಇದನ್ನು ಕೂಡ ಆರೋಪ ಮಾಡಿದ್ರಿ, ಅಂದ್ರೆ ದುಡ್ಡಿದ್ದವ್ರು ಅವ್ರ ಸಮುದಾಯದವ್ರದ್ದೇ ಲೀಡರ್ಸ್ ಆಗಿರ್ಬೋದು, ಬೇಕಾದವ್ರಿಗೆ ಹೋಗ್ತೀರ ಅಂತ ಹೇಳಿದ್ರಿ. ಸೊ ಅದು ಎಷ್ಟು ಇದಾಗುತ್ತೆ ಸರ್, ಸಮಂಜಸ ಆಗುತ್ತೆ? ಅದಲ್ವಾ ಸರ್, ಇವಾಗ ಅವ್ರು ಬೇಕಾದ್ರೆ ಅದನ್ನೇ ತರ ಮಾಡ್ತಾ ಇರೋದು. ಇವಾಗ ಬೇಕಾಗಿದ್ರು ಅದನ್ನೇ ಮಾಡ್ತಾ ಇರೋದವ್ರು. ನಮ್ಮ ಕರ್ನಾಟಕ ಜನತೆ ಮರ್ತೋಗ್ಬಿಟ್ಟಿದ್ದಾರೆ ಇವತ್ತವ್ರು. ಎಷ್ಟು ಜನ ಸಪೋರ್ಟ್ ಮಾಡಿದ್ರು ಅದ್ ಅವರೇ ಹೇಳಿಲ್ವಾ? ರ್ಯಾಲಿ ಮಾಡಿದ್ರು, ಅದನ್ನ ಮಾಡಿದ್ರು, ಫೋಟೋ ಹಾಕೊಂಡ್ರು, ವಯಸ್ಸಾದ ಅಜ್ಜಿಯಿಂದ ಮಗುವಿಂದ ಹಿಡ್ದು ಅಂತ ಒಂದು ಮಗು ವೋಟ್ ಆಗಿದೆ ಅಂತಂದ್ರೆ ಆ ಮಗು ಹೋಗಿ ಮೀಟ್ ಮಾಡಿದೀರ ನೀವು? ಅಲ್ಲ, ಪ್ರತಿಯೊಬ್ಬರನ್ನ ಮೀಟ್ ಮಾಡಕ್ ಎಷ್ಟು ಪ್ರತಿಯೊಬ್ಬರನ್ನು ಬೇಡ ಸರ್. ಈಗ ಫಾರ್ ಎಕ್ಸಾಂಪಲ್ 50 ಕೋಟಿ ವೋಟ್ ಅಂತ ಅನ್ಕೊಳ್ಳಿ, ಬೇಡ ಒಂದ್ 20 ಕೋಟಿ ವೋಟ್ ಬಂದಿದೆ ಅಂತ 20 ಕೋಟಿ ಜನ 20 ಕೋಟಿ ಜನ ಬೇಡ ಸರ್, 20 ಕೋಟಿ ಜನ ಬೆಳೆಸಿದೀವಿ ನಾವಲ್ವಾ ಸರ್? ಅದ್ರಲ್ಲಿ ಮೇನ್ ಆಗಿರೋ ನಿಮ್ಗೆ ಅಲ್ವಾ ಸರ್? ನೀವು ಮೇನ್ ಆಗಿರೋರ್ಗೆ ಅವ್ರು ಪ್ರಮಾಣತೆ ಕೊಟ್ಟು ಅವ್ರ ಮಗು ಮಾತಾಡ್ಸಿ, ಎಲ್ಲಾರು ಮಾತಾಡ್ಸಿ ಅಂತ ನಾವೇನೇ ಕೇಳ್ಕೊಂತ ಇಲ್ಲ ನಿಮ್ಗೆ. ಎಲ್ಲಾರು ಮಾತಾಡ್ಸಕೋತ್ ನಮಗೂ ತುಂಬಾ ಕಷ್ಟ ಐತೆ ಅಲ್ವಾ? ಇವಾಗ ಅವ್ರು ಮಾತಾಡ್ಸಿ ನೀವು ಅಲ್ವಾ ಸರ್? ಈಗ ಒಂದು ಫಾಲೋವರ್ಸ್ ಬರ್ಬೇಕು ಅಂತಂದ್ರೆ ಯಾರು ಸರ್ ಕಾರಣ? ಅಭಿಮಾನಿಗಳು ಬೇಕು. ಇವತ್ತು 50 ಕೋಟಿ ವೋಟ್ ಬಿದ್ದೈತೆ ಅಂತ ನೀವ್ ಹೇಳಿದ್ರಿ, ಅದಕ್ಕೆ ಅಭಿಮಾನಿಗಳು ಬೇಕು. ಆ ಅಭಿಮಾನಿಗಳು ಮಾತಾಡ್ಸೋದ್ ಮಾತ್ರ ಬೇಡವಾ ನಿಮ್ಗೆ? ನಿಮ್ ಪ್ರತಿಯೊಂದಕ್ಕೂ ಅಭಿಮಾನಿಗಳು ಬೇಕಲ್ವಾ ಸರ್? ಪ್ರತಿಯೊಂದಕ್ಕೂ ಅಭಿಮಾನಿಗಳು ತಗೊಂಡಿದ್ರೆ. ಈಗ ಫಾಲೋವರ್ಸ್ ಬೇಕು ಅಂತ ಕೇಳ್ಕೊಂಡ್ರಿ, ಫಾಲೋವರ್ಸ್ ಮಾಡಿದೀವಲ್ಲ ಸರ್? ಅವ್ರು ಶ್ರಮ ಏನ್ ಪಟ್ಟಿಲ್ವಲ್ಲ, ಫಾಲೋವರ್ಸ್ ಮಾಡಿರೋದು ನಾವು ಅಭಿಮಾನಿಗಳು. ಒಂದು ವೋಟ್ ಇವತ್ತು ಪ್ರತಿಯೊಬ್ರು ಕನ್ನಡಿಗರು ಎಷ್ಟು ಕಷ್ಟ ಪಟ್ಟಿದ್ದಾರೆ ಗೊತ್ತಾ ಸರ್ ವೋಟ್ ಹಾಕೋದಕ್ಕೆ? ಅವ್ರಿಗೆ ಎಷ್ಟು ರ್ಯಾಲಿ ಮಾಡಿ, ಎಷ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಳ್ಳೊಳ್ಳೆ ಇದನ್ನ ಹಾಕಿ, ಒಳ್ಳೊಳ್ಳೆ ಅವ್ರ ಗಿಲ್ಲಿ ಬಗ್ಗೆ ಒಳ್ಳೊಳ್ಳೆದೆಲ್ಲ ಮಾಡಿದಾರಲ್ಲ, ಅಷ್ಟು ವೋಟ್ ಬೀಳ್ಬೇಕು ಯಾರು ಕಾರಣ ಸರ್? ಅಭಿಮಾನಿಗಳೇ ಕಾರಣ. ನಾವು ಬಂದಿರೋ ದಾರಿ ಹಿಂದಿರೋ ಅಭಿಮಾನಿಗಳು ಯಾವತ್ತೂ ಮರಿಬಾರ್ದು ಸರ್. ಅಲ್ಲ, ಕರೆಕ್ಟ್ ನೀವ್ ಹೇಳ್ತಾ ಇರೋದು ಮೀಟ್ ಆಗ್ಬೇಕಾಯ್ತು ಅಂತ ಹೇಳ್ತೀರಾ. ಗಿಲ್ಲಿ ಅಥವಾ ಅವ್ರ ಕಡೆಯಿಂದ ಏನು ಸ್ಟೇಟ್ಮೆಂಟ್, ಅವ್ರ ಬ್ರದರ್ ಆಗಿರ್ಬೋದು, ಅವ್ರ ಕಡೆಯಿಂದ ಏನ್ ಬಂದಿವಲ್ಲ, ನಾವು ಮೀಟ್ ಆಗದೇ ಇಲ್ಲ ಅಂತ ಏನಾದ್ರು ಬಂದಿಲ್ವಲ್ಲ? ಸರ್ ಬಂದಿಲ್ಲ ಅನ್ನೋದಕ್ಕಿಂತ ಇವಾಗ ನಾವು ರ್ಯಾಲಿ ಮಾಡಿದ್ವಿ ಸರ್. ರ್ಯಾಲಿ ಮಾಡಬೇಕಾದ್ರೆ ನಿಮ್ಮ ಅಣ್ಣ ಪ್ರತಿಯೊಂದಕ್ಕೊಂದು ನೈಟು 1 ಗಂಟೆ ಆಗ್ಲಿ, 2 ಗಂಟೆ ಆಗ್ಲಿ, 3 ಗಂಟೆ ಆಗ್ಲಿ, 4 ಗಂಟೆ ಆಗ್ಲಿ ನಿಮ್ಮ ಅಣ್ಣವ್ರು ಹೇಳ್ತಾ ಇದ್ರಲ್ವಾ ನನ್ನ ತಮ್ಮನ ಬಗ್ಗೆ ಪ್ರಚಾರ ಮಾಡಿ ಅಂತ. ಇವತ್ತು ಅದೇ ತರ ಅವ್ರ ಅಣ್ಣನೇ ಹೇಳಿ ಸರ್, ಅಭಿಮಾನಿಗಳು ಮೀಟ್ ಆಗಿ ಅಂತ. ಅವತ್ ನಾವ್ ಬೇಕಾಗಿತ್ತು, ಅಭಿಮಾನಿಗಳು ಬೇಕಾಗಿತ್ತು.
ನೈಟ್ 1 ಗಂಟೆ 2 ಗಂಟೆ 3 ಗಂಟೆ ಆದ್ರೂ ಅವ್ರ ಅಣ್ಣಂಗೆ ಅಭಿಮಾನಿಗಳು ಬೇಕಿತ್ತು ಅವತ್ತು. ಓಕೆ. ಇವತ್ತು ನಿಮ್ ತಮ್ಮ ಗೆದ್ದಿದ್ದಾನೆ ಅಂತಂದ್ರೆ ಅಭಿಮಾನಿಗಳು ಬೇಡವಾ? ಹೇಳಿ, ಅವ್ರ ಅಣ್ಣನೇ ಹೇಳಿ, ಹಾ. ಅಭಿಮಾನಿಗಳು ಮೀಟ್ ಆಗಪ್ಪ ಫಸ್ಟ್ ನೀನು, ಓಕೆ. ಇವ್ರನ್ನ ಬಿಟ್ಬಿಟ್ಟು ಫಸ್ಟ್ ಹೋಗಿ ಅಭಿಮಾನಿಗಳು ಮೀಟ್ ಆಗ್ಲಿ ಅಂತ ಅವ್ರನ್ನ ಹೇಳಿ ಸರ್. ಅಲ್ಲ ನಿಮಗೀಗ ಅವ್ರ ಕಡೆಯಿಂದ ಅವ್ರು ಮೀಟ್ ಆಗದೇ ಇಲ್ಲ ಅನ್ನೋ ತರ ಏನಾದ್ರು ಬಂದಿದ್ಯಾ ಮೆಸೇಜ್ ಸಂದೇಶ? ಸರ್ ಇದಕ್ಕಿನ್ನ ಬೇಕಾ ಸರ್? ಅಲ್ಲ ಇವಾಗ ಬಿಗ್ ಬಾಸ್ ಗೆದ್ದು 22 ದಿನ ಆಯ್ತಲ್ವಾ ಸರ್? ಹೌದು ಕರೆಕ್ಟ್, ಒಂದು 15 ದಿನ ಮೇಲಾಗಿದೆ. 15 ದಿನ ಮೇಲಾಗಿದೆ ಅಲ್ವಾ? ಅವ್ರು ಹೇಳಿದ್ದು ಹ್ಮ್. ನಾನು ಆಚೆ ಕಡೆ ಹೋಗಿದ ತಕ್ಷಣ ಫಸ್ಟ್ ಮೀಟ್ ಮಾಡ್ತೀನಿ ಅಂತ ಅಂದಿದ್ರಿ ಹೌದು ಅಲ್ವಾ? ಹ್ಮ್. ಅದನ್ನ ನೀವು ಏನಾದ್ರು ಮಾಡಿದೀರಾ? ಅಲ್ಲ ಒಂದು ಕರೆಕ್ಟ್ ಕೆಲವು ಹೇಳಿರೋ ಇದಕ್ಕೆ ಕೆಲವು ಟೈಮ್ ನಡ್ಕೊಳ್ಳೋದಕ್ಕಾಗದೆ ಅಂದ್ರೆ ಕಾರಣಾಂತರಗಳಿಂದ ಆಗದೆ ಇರಬಹುದು. ಕಾರಣಾಂತರ ಅಂದ್ರೆ ಏನಿದೆ ಗೊತ್ತಾ? ಸರ್ ಇದ್ರಲ್ಲಿ? ಒಂದು ಕ್ರೌಡ್ ಜನ ಸೇರ್ಕೊಳ್ತಾರೆ. ಇವಾಗ ನೋಡಿ ಕಾರಣನೇ ಇಲ್ಲ ಸರ್. ಈಗ ಸಾಕಷ್ಟು ಅಭಿಮಾನಿಗಳು ಮೀಟ್ ಆಗ್ಬೇಕು ಅಂದ್ರೆ ಕಾರಣನೇ ಇಲ್ಲ. ಓಕೆ ಅಂತ ಅಣ್ಣವ್ರೆ ಹೋಗಿ ಮೀಟ್ ಮಾಡ್ತಾ ಇರಲ್ಲ ಸರ್, ಅಷ್ಟು ಕ್ರೌಡ್ ಇತ್ತು ಅವಾಗ ಕರೆಕ್ಟ್ ಅಲ್ವಾ? ಆಗಿನ ಕಾಲದಲ್ಲೇನೆ ಕೋಟ್ಯಾಂತರ ಜನ ಸೇರ್ತಾ ಇದ್ರು. ಅಂತ ಕ್ರೌಡ್ ಅಲ್ಲಿ ಹೋಗಿ ಅಣ್ಣವ್ರು ಮೀಟ್ ಮಾಡ್ತಾ ಇರ್ಲಿಲ್ವಾ ಅಭಿಮಾನಿಗಳನ್ನ? ಅಣ್ಣವ್ರಿಗಿಂತ ನೀವು ದೊಡ್ಡವರಾ? ಅಲ್ಲ ಇವಾಗ ಏನಂತಂದ್ರೆ ಅವಾಗಿನ ರೂಲ್ಸ್ ಇವಾಗ ಏನೋ ಪರ್ಮಿಷನ್ ಬೇಕು ಅಂತ ಸರ್ ಪರ್ಮಿಷನ್ ಇದ್ದೇ ಇರ್ತಾರೆ. ಯಾಕೆ ಸರ್ ಕೊಡಲ್ಲ ಪರ್ಮಿಷನ್? ಕೊಟ್ಟೆ ಕೊಡ್ತಾರೆ ಸರ್. ಯಾಕೆ ಕೊಡಲ್ಲ? ನೀವು ಹೋಗಿ ಕೇಳ್ಬೇಕಲ್ಲ. ನಾವ್ ಹೋಗಿ ಮೀಟ್ ಮಾಡ್ತೀನಿ, ನಿಮ್ ಮನ್ಸಲ್ಲಿ ಇದ್ರೆ ಹೋಗಿ ಕೇಳ್ಬೇಕು ನೀವು. ನಾನು ಅಭಿಮಾನಿಗಳು ಮೀಟ್ ಮಾಡ್ಬೇಕು ಸರ್ ಅಂತ ನೀವು ಕೇಳ್ಬೇಕು. ಅಣ್ಣವ್ರ ಅವತ್ತು ಮನೆಯಿಂದ ಈಚೆ ಕಡೆ ಬರ್ತಿತ್ತು ಅಂದ್ರೆ ಪರ್ಮಿಷನ್ ಇಲ್ಲ, ಏನು ಇರ್ದಲಿಲ್ಲ, ಹೋಗಿ ಮೀಟ್ ಆಗ್ತಲಿಲ್ವಾ? ಅಣ್ಣವ್ರಿಗಿನ್ನ ದೊಡ್ಡವರ ನಾವು? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.